ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ತಂತ್ರಗಾರಿಕೆ ಅಂದರೆ ಹೆಂಗಿರುತ್ತೆ ನೋಡ್ರಿ. ನಾಳೆ ಶನಿವಾರ ದಿವಸ ದಿಲ್ಲಿಯಲ್ಲಿ ಚುನಾವಣೆ, 7 ಲೋಕಸಭಾ ಕ್ಷೇತ್ರಗಳಿಗೆ. ಬರೋಬ್ಬರಿ 2 ದಿವಸ ಮುಂಚೆ ಗುರುವಾರ ದಿವಸ ಸ್ವಾತಿ ಮಾಲಿವಾಲ್ ಸಂದರ್ಶನವನ್ನು ಕೊಡ್ತಾರೆ. ಯಾವ ಸ್ವಾತಿ ಮಾಲಿವಾಲ್ನಿಂದಾಗಿ ಇವತ್ತು ದೊಡ್ಡದಾದಂಥ ಭೂಕಂಪ ಸಂಭವಿಸಿದೆಯೋ ಆಮ್ ಆದ್ಮಿ ಪಕ್ಷದಲ್ಲಿ, ಯಾವ ಸ್ವಾತಿ ಮಾಲಿವಾಲ್ನಿಂದ ಅತಿ ದೊಡ್ಡದಾದಂಥ ಹಿನ್ನಡೆಯನ್ನು ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅನುಭವಿಸಿದ್ರು, ಅಂಥ ಸ್ವಾತಿ ಮಾಲಿವಾಲ್ ಗುರುವಾರ ದಿವಸ ಸಂದರ್ಶನವನ್ನು ಕೊಡ್ತಾರೆ. ಯಾವುದಾದ್ರೂ ಒಂದು ಚಾನಲ್ಗೆ ಸಂದರ್ಶನ ಕೊಡಲಿಲ್ಲ ಈಕೆ. ಎಂಥ ಬುದ್ಧಿವಂತೆ ಅಂದರೆ, ಯಾವ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ ಅಂದರೆ, ANI ಅನ್ನುವಂಥ ಒಂದು ಚಾನಲ್ ಕೊಡ್ತಾರೆ. ಸ್ಮಿತಾ ಪ್ರಕಾಶ್ ಇದರ ಸಂಪಾದಕಿ. ANIಗೆ ನೀವು ಸಂದರ್ಶನ ಕೊಟ್ಟರೆ ಉಳಿದ ಎಲ್ಲ ಚಾನಲ್ಗಳವರು ಇದರ ತುಣುಕುಗಳನ್ನು ಬಳಸ್ಕೋತಾರೆ. ಅದರಲ್ಲೂ ಸ್ವಾತಿ ಮಾಲಿವಾಲ್ ಸಂದರ್ಶನ ಅಂದರೆ ಅದು ಹಾಟ್ ಕೇಕ್. ಅದು ಯಾಕೆಂದರೆ ಈಗ ಎಲ್ಲ ರಹಸ್ಯಗಳು ಏನಾದರೂ ಇದ್ದರೆ, ಪಂಡೋರಾ ಬಾಕ್ಸ್ ಅಂತ ಏನಂತೀವಿ, ಅದೇನಾದರೂ ಇದ್ದರೆ ಅದು ಸ್ವಾತಿ ಮಾಲಿವಾಲ್ ಹತ್ರ. ಸ್ವಾತಿ ಮಾಲಿವಾಲ್ ಇಲ್ಲಿವರೆಗೂ ಚಕಾರ ಶಬ್ದವನ್ನು ಎಲ್ಲಿಯೂ ಮಾತಾಡಿರಲಿಲ್ಲ. ಕೇವಲ ದಿನ ಒಂದೋ ಎರಡು ಟ್ವೀಟ್ ಹಾಕ್ತಾಯಿದ್ರು, ಹೆದರಿಸ್ತಾಯಿದ್ರು ಆಮ್ ಆದ್ಮಿ ಪಕ್ಷದವರಿಗೆ. ಯಾವ ರೀತಿ ಹೆದರಿಸ್ತಾಯಿದ್ರು ನೋಡಿ, ನಾನೇನಾದರೂ ಬಾಯಿ ಬಿಟ್ಟರೆ ನಿಮ್ಮ ಬಣ್ಣಗೇಡಾಗತ್ತೆ, ನಿಮ್ಮ ಮನೆಯವ್ರಿಗೆ ನೀವು ಮುಖ ತೋರ್ಸೋಕ್ಕಾಗಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು. ಯಾವ ಕಾರ್ಯಕರ್ತರು ಇವರ ವಿಡಿಯೋಗಳನ್ನು ಹುಡುಕಾಡ್ತಾ ಇದ್ರು, ಖಾಸಗಿ ವಿಡಿಯೋಗಳನ್ನ, ಅವ್ರಿಗೆ ಹೇಳಿದರು, ಒಂದು ವೇಳೆ ನನ್ನ ತಂಟೆಗೆ ಬಂದರೆ ನೀವು ಯಾರು ಉಳಿಯೋದೇ ಇಲ್ಲ ಆಮೇಲೆ ಫೀಲ್ಡಲ್ಲಿ ಅಂತ ಅವ್ರಿಗೆ ಹೇಳಿದರು. ಇದರ ಜೊತೆಗೆ ತಾನು ಎಷ್ಟು ಅಗ್ರೆಸಿವ್ ಆಗಿದ್ದೀನಿ ಅಂತ, ಯಾವುದೇ ಕಾರಣಕ್ಕೂ ಕೇಸಿನಿಂದ ಹಿಂದೆ ಸರಿಯುವುದಿಲ್ಲ, ಯಾರು 9 ವರ್ಷಗಳ ಕಾಲ ದಮನಿತರಿಗಾಗಿ ಮಹಿಳೆಯರಿಗಾಗಿ ಹೋರಾಟ ಮಾಡಿದ್ದೇನೋ, ನನ್ನ ಮೇಲೆಯೇ ದೌರ್ಜನ್ಯ ನಡೆದಾಗ ಅದರ ವಿರುದ್ಧ ಹೋರಾಟ ಮಾಡದೆ ಹೋದರೆ ನಾನಿದ್ದು ಏನು ಪ್ರಯೋಜನ ಅಂತ ಪ್ರಶ್ನೆಯನ್ನು ಕೇಳಿದರು. ಸ್ವಾತಿ ಮಾಲಿವಾಲ್ ಸಾಮಾನ್ಯ ಆಸಾಮಿ ಅಂತ ಎಂದು ತಿಳ್ಕೊಬೇಡ್ರಿ, ಮಹಾ ಚಾಲಾಕಿ ಹೆಣ್ಮಗಳು. ಆಕೆ ಹಳೆಯ ರೆಕಾರ್ಡ್ಗಳನ್ನು ತೆಗೆದು ನೋಡ್ತಾ ಹೋದೆ ನಾನು. 4 ಅರವಿಂದ್ ಕೇಜ್ರಿವಾಲ್ ಸೇರಿದರೆ ಒಬ್ಬ ಸ್ವಾತಿ ಮಾಲಿವಾಲ್ ಆಗ್ತಾರೆ. 4 ಅರವಿಂದ್ ಕೇಜ್ರಿವಾಲ್. ಅಲ್ಲಿಗೆ ಯಾವ ರೀತಿ ಘಟಾಣಿ ಹೆಣ್ಮಗಳಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಹಾಗಂತ ಅವ್ರ ಮೇಲೆ ದೌರ್ಜನ್ಯ ನಡಿಬಾರ್ದು ಅನ್ನೋದು ನಮ್ಮ ಧ್ವನಿ. ಯಾವುದೇ ಒಬ್ಬ ಮಹಿಳೆಯ ಮೇಲೆ, ಆಕೆ ನಮ್ಮ ಭಾರತ ದೇಶದಲ್ಲಿ ತಾಯಿ ಸ್ಥಾನ, ಸೋದರಿಯ ಸ್ಥಾನ ಅಂತ ಕಂಡಂಥವ್ರ ಮಹಿಳೆಯರು ನಾವು. ಅವ್ರು ಏನೇ ತಪ್ಪು ಮಾಡಿದ್ರು, ಅವ್ರ ಮೇಲೆ ಭ್ರಷ್ಟಾಚಾರ ಮಾಡಿದ್ರು, ಅವ್ರದ್ದು ಏನೇ ಅಪರಾಧ ಮಾಡಿದ್ರು, ನ್ಯಾಯಾಂಗ ಅದರ ಬಗ್ಗೆ ತೀರ್ಮಾನ ಮಾಡಬೇಕು, ಜೈಲಿಗೆ ಹೋಗಬೇಕು. ಒಂದು ರಾಮ ಮಂದಿರಕ್ಕಾಗಿ 500 ವರ್ಷ ಕಾದಂಥ ಜನ ನಾವು. ಸಂವಿಧಾನಿಕವಾಗಿ ಅದು ಸೆಟ್ಲ್ ಆಗಲಿ ಅಂತ ಕಾದಂಥ ಜನ ನಾವು. ಯಾವುದೇ ವಿಷಯವನ್ನು ನಾವೇ ಕೈಗೆತ್ತಿಕೊಂಡು ತೀರ್ಮಾನ ಮಾಡುವಂಥ ಜನ ಅಲ್ಲ. ಒಂದು ಹಳ್ಳಿಯಲ್ಲಿ ಕೂಡ ಒಂದು ಮನೆಯಲ್ಲಿ ಇಬ್ಬರ ಮಧ್ಯೆ ತಂಟೆ ಆದರೆ ಬಂದು ಊರು ಹೊರಗಡೆ ಇರುವಂಥ ಮರದ ಕೆಳಗಡೆ ಹೋಗಿ ಕೂತ್ಕೋತಾರೆ, ಆಲದ ಮರದ ಕೆಳಗಡೆ. ಆ ಊರು ಸರ್ಪಂಚ ಬಂದು ಸೆಟ್ಲ್ ಮಾಡ್ತಾನೆ. ಅಂದರೆ ಆ ಮಟ್ಟಿಗೆ ನ್ಯಾಯಕ್ಕಾಗಿ ನಾವು ಹಂಬಲಿಸುವಂಥ ಜನ, ಅಂಥ ವಿನೀತರಾದಂಥ ಜನ. ಈ ಸ್ವಾತಿ ಮಾಲಿವಾಲ್ ಮೇಲೆ ನಡೆದಂಥ ದೌರ್ಜನ್ಯ ಇದೆಯಲ್ಲ, ಈ ದೌರ್ಜನ್ಯವನ್ನು ಯಾವುದೇ ರೀತಿ ಸಮರ್ಥನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನೇ ಇರಬಹುದು. ಈ ದೇಶದಲ್ಲಿ ಕೊಲೆಗಳಾಗ್ತವೆ, ಸುಲಿಗೆಗಳಾಗ್ತವೆ, ಎಲ್ಲ ಆಗ್ತವೆ. ಯಾವಾಗ ಆಗ್ತವೆ ಅಂತಂದರೆ, ಯಾವ ವ್ಯಕ್ತಿ ತಿಳುವಳಿಕೆ ಇರೋದಿಲ್ವೋ, ಯಾವ ವ್ಯಕ್ತಿ ಹುಚ್ಚಾಗಿರ್ತಾನೋ, ಯಾವ ವ್ಯಕ್ತಿ ಕುಡ್ದಿರ್ತಾನೋ, ಅರೆಪ್ರಜ್ಞಾವಸ್ಥೆ ಇರ್ತಾನೋ, ಅಂಥವ್ರು ಮಾತ್ರ ಇಂಥ ಕೆಲಸ ಮಾಡ್ತಾರೆ. ಆದರೆ ಒಬ್ಬ ರಾಜಕೀಯ ಪಂಡಿತ ಅನಿಸ್ಕೊಂಡಿರೋನು, ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರೋನು, ಚಾಣಾಕ್ಷರಲ್ಲಿ ಚಾಣಾಕ್ಷ ಅಂತ ತನ್ನನ್ನು ತಾನು ದಿನ ಬಿಂಬಿಸ್ಕೊಳ್ತಾ ಇರುವಂಥ ವ್ಯಕ್ತಿ, ತನ್ನದೇ ಒಬ್ಬ ಆಪ್ತ ಸಹಾಯಕನಿಂದ ಒಬ್ಬ ಮಹಿಳೆಯ ಮೇಲೆ ಈ ಥರ ತನ್ನದೇ ಮನೆಯಲ್ಲಿ ದೌರ್ಜನ್ಯ ಮಾಡಿಸ್ತಾನೆ ಅಂದರೆ, ಆತನಿಗೆ 2 ನಟ್ಟು ಬೋಲ್ಟು ಲೂಸ್ ಆಗಿದ್ದಾವೋ ಇಲ್ಲೋ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಯಾವುದೋ ಒಬ್ಬ ಆಪ್ತ ಸಹಾಯಕ ಇರಲಿ, ಡ್ರೈವರ್ ಇರಲಿ, ಗುಮಾಸ್ತ ಇರಲಿ, ಯಾವುದೇ ಕೆಲಸಗಾರ ಇರಲಿ, ತನ್ನ ಮನೆಯ ಯಜಮಾನನ ಮಾತನ್ನು ಮೀರಿ ಯಾರ ಮೇಲೆ ಕೈ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಅದು ಒಬ್ಬ 18 ವರ್ಷಗಳ ಕಾಲ ಆಪ್ತರಾಗಿದ್ದಂಥ ಒಬ್ಬ ಮಹಿಳೆಯ ಮೇಲೆ ಈ ರೀತಿ ದೌರ್ಜನ್ಯವನ್ನು ಎಸಗಲಿಕ್ಕೆ ಸಾಧ್ಯ ಇಲ್ಲ, ಅದು ಆತನ ಉಪಸ್ಥಿತಿಯಲ್ಲಿಯೇ. ಇದನ್ನು ಪದೇ ಹೇಳ್ತಾ ಇದ್ದೀನಿ, ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ. ಈಕೆ ಸಂದರ್ಶನದಲ್ಲಿ ಏನು ಹೇಳಿದರು ಅನ್ನೋದು ಭಾಳ ಮುಖ್ಯ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಅಂತ ಏನೂ ಅಲ್ಲ, ಯಾಕೆಂದರೆ ಈಗಾಗಲೇ ಈಕೆ ಸುಮಾರು ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಇರುವಂಥ ವಿಚಾರ ಏನಾಯಿತು ಈ ಸಂದರ್ಶನದ್ದು, ಅದರ ಸಾರವನ್ನು ಹೇಳಿಬಿಡ್ತೀನಿ. ANIಗೆ ಸ್ಮಿತಾ ಪ್ರಕಾಶ್ಗೆ ಈಕೆ ಸಂದರ್ಶನವನ್ನು ಕೊಡ್ತಾರೆ. ಸಂದರ್ಶನವನ್ನು ಕೊಟ್ಟಾಗ ಸ್ಮಿತಾ ಪ್ರಕಾಶ್ ಮೊದಲನೆಯ ಪ್ರಶ್ನೆ ಕೇಳ್ತಾರೆ, ನೀವು ಅವರ ಮನೆ ಒಳಗಡೆ ಹೋಗಲಿಕ್ಕೆ ಅನುಮತಿಯನ್ನು, ಪರವಾನಗಿಯನ್ನು ಪಡೆದಿದ್ರಾ? ವ್ಯಾಲಿಡ್ ಪಾಯಿಂಟ್, ತಾಂತ್ರಿಕವಾದಂಥ ಪ್ರಶ್ನೆ. ಉತ್ತರ ಹೆಂಗಿರ್ಬೋದು ಯೋಚನೆ ಮಾಡಿರಿ. ಸ್ವಾತಿ ಮಾಲಿವಾಲ್ ಹೇಳ್ತಾರೆ, ಯಾರೂ ಇರಲಿಲ್ಲ ಆಮ್ ಆದ್ಮಿ ಪಕ್ಷದಲ್ಲಿ, ಪಕ್ಷವೇ ಇರಲಿಲ್ಲ. 2006ರಲ್ಲಿ ಎಂಜಿನಿಯರ್ ಇದ್ದಂಥವ್ರು ನಾನು, ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯ ಜೊತೆ ಸೇರಿಕೊಂಡವಳು ನಾನು 2006ರಲ್ಲಿ. ಪಕ್ಷ ಕಟ್ಟಿದ್ದು 2011 ಹೋರಾಟ ಆದಮೇಲೆ. 2006ರಲ್ಲಿ ಕೆಲಸ ಬಿಟ್ಟು ಈ ನಾವು 3 ಜನ ಸೇರಿ ಮಾಡಿದ್ದು.
ಎಂದೂ ಇವರ ಮನೆ ಒಳಗಡೆ ಹೋಗಲಿಕ್ಕೆ ಪರವಾನಗಿ ತೆಗೆದುಕೊಳ್ಳಬೇಕಾದ ಅಗತ್ಯವೂ ಇರಲ್ಲ, ಪರವಾನಗಿಯನ್ನು ತೆಗೆದುಕೊಳ್ತಿರಲ್ಲ, ನೇರವಾಗಿ ಮನೆ ಒಳಗಡೆ ಹೋಗ್ತಿದ್ದೆ. ಅಂಥ ಆಪ್ತತೆ, ಅಂಥ ನಿಕಟತೆ ನಮ್ಮ ಬಾಂಧವ್ಯ ನಮ್ಮಲ್ಲಿದ್ದಂಥದ್ದು. ಹೀಗಾಗಿ ಬೇರೆ ಯಾರೋ ಅಪರಿಚಿತರು, ಆಗಂತುಕರು, ಭೇಟಿಯಾಗ್ಲಿಕ್ಕೆ ಬಂದು ರಿಜಿಸ್ಟರ್ನಲ್ಲಿ ಹೆಸರು ಹಾಕಿ ಎಂಟ್ರಿ ಮಾಡಿ ಒಳಗಡೆ ಕೇಳ್ಕೊಂಬರ್ತೀನಿ ಅಂತ ಹೇಳಿ ಆ ರೀತಿ ಹೋಗಿ ಅಭ್ಯಾಸ ಇಲ್ಲ ನನಗೆ. ಆ ರೀತಿ ಹೋಗೋದು ಇಲ್ಲ ಯಾರ ಮನೆಗೆ. ಹೋದ ಮೇಲೆ ನಡೆದದ್ದೇನು? ಹೋದ ತಕ್ಷಣ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಒಳಗಡೆ ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ ಅಂದರು. ಡ್ರಾಯಿಂಗ್ ರೂಮಲ್ಲಿ ಹೋಗಿ ಕೂತ್ಕೊಂಡ ಮೇಲೆ ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಒಳಗಡೆಯಿಂದ ಧಾವಿಸಿಕೊಂಡು ಬರ್ತಾನೆ ಬಿಭವ್ ಕುಮಾರ್. ಬಂದವನೇ ನನ್ನ ಮಾತು ಯಾಕೆ ಕೇಳೋದಿಲ್ಲ ಅಂತಾರೆ. ಯಾವ ಮಾತು ಅಂತ ಕೇಳೋದಕ್ಕಿಂತ ಮುಂಚೆ ಹಾಕಿ ಥಳಿಸ್ಲಿಕ್ಕೆ ಶುರು ಮಾಡ್ತಾನೆ. 7ರಿಂದ 8 ಬಾರಿ ನನ್ನ ಕೆನ್ನೆಗೆ ಏಟು ಹಾಕ್ತಾನೆ, ಹೊಟ್ಟೆಗೆ ಗುತ್ತಾನೆ. ನಾನು ಎದುರುಗಡೆ ಇರುವಂಥ ಟೇಬಲ್ ಮೇಲೆ ಬೀಳ್ತೀನಿ. ಬಿದ್ದ ತಕ್ಷಣ ಕಾಲಿನಿಂದ ಒದಿತಾನೆ, ಶರ್ಟ್ ಹರಿದು ಹೋಗುತ್ತೆ. ಇದು ನಡೆದಂಥ ಇಡೀ ಬರ್ಬರ ಕೃತ್ಯ ಏನೈತ, ದೌರ್ಜನ್ಯವನ್ನು ಎಸಗಿದ್ದ, ಕ್ರೌರ್ಯವನ್ನು ಎಸಗಿದ್ದ, ಅದರ ಸಂಪೂರ್ಣ ಮಾಹಿತಿಯನ್ನು ಸ್ವಾತಿ ಮಾಲಿವಾಲ್ ಕೊಡ್ತಾರೆ. ಒಳಗಡೆ ಅರವಿಂದ್ ಕೇಜ್ರಿವಾಲ್ ಇದ್ರು ಅಂತ 3 ಸಲ ಹೇಳ್ತಾರೆ. ಯಾಕೆ ಇದು ತಾಳೆ ಆಗಬೇಕು ಅಂದರೆ ಇವರು ಸೆಕ್ಷನ್ ನಂಬರ್ 164 ಪ್ರಕಾರ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ. ಆ ಸಾಕ್ಷ್ಯವನ್ನು ತಿರುಚಲಿಕ್ಕೆ ಬರೋದಿಲ್ಲ ಮತ್ತು ಆ ಸಾಕ್ಷ್ಯವನ್ನು ರೆಕಾರ್ಡ್ ಮಾಡಲಾಗಿರುತ್ತೆ. ಆ ಸಾಕ್ಷ್ಯದ ಆಧಾರದ ಮೇಲೆ ತೀರ್ಪುಗಳು ಬರುವಂಥ ಮೆರಿಟ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಅದಾದಮೇಲೆ ಇವರು ಒಂದು ಮಾತನ್ನು ಹೇಳ್ತಾರೆ ನೋಡಿ, ಇವರು ಪ್ರೀತಿಯಿಂದ ನನಗೆ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡು ಅಂದರೆ ಕೇಳಲಾರದೆ ಸುಮ್ಮನೆ ಕೊಟ್ಬಿಡ್ತಿದ್ದೆ ನಾನು. ಈ ರೀತಿ ನನ್ನ ಮೇಲೆ ಹಲ್ಲೆ ಮಾಡಿ, ದೌರ್ಜನ್ಯ ಮಾಡಿ, ದಬಾವಣೆ ಮಾಡಿ, ನನ್ನನ್ನು ಹೆದರಿಸಿ ಬ್ಲ್ಯಾಕ್ಮೇಲ್ ಮಾಡಿ ತೊಗೋಬೇಕು ಅಂತ ಮಾಡಿದ್ರಲ್ಲ, ಈಗ ಯಾರ ರಪ್ಪಗೂ ಕೊಡಲ್ಲ ನಾನು, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ನಾವು ಮೊದಲೇ ದಿವಸದಿಂದ ಹೇಳ್ಕೊಂಡು ಬಂದಂಥ ಮಾತು ಸತ್ಯವಾಗಿದೆ. ಏನು, ಯಾರು ಜೈಲಿನಿಂದ ಹೊರಗಡೆ ಕರ್ಕೊಂಬಂದರು, ಅಭಿಷೇಕ್ ಮನು ಸಿಂಘ್ವಿ, ಯಾರು ಹಿಮಾಚಲ ಪ್ರದೇಶದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ನಿಂತು ಇನ್ನಿರದ ಹಾಗೆ ಸೋತು ಅವಮಾನವನ್ನು ಅನುಭವಿಸಿದರು, ಅಂಥ ವ್ಯಕ್ತಿಗೆ ಸಂಭಾವನೆಯ ಜೊತೆಗೆ ಬಕ್ಷೀಸ್ ಕೊಡಬೇಕು ಅಂತ, ಇನಾಮ್ ಕೊಡಬೇಕು ಅಂತ, ಬಹುಮಾನ ಕೊಡಬೇಕು ಅಂತ, ರಾಜ್ಯಸಭಾ ಸದಸ್ಯತ್ವವನ್ನು ಹರಿವಾಣದಲ್ಲಿಟ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಅರವಿಂದ್ ಕೇಜ್ರಿವಾಲ್. ಯಾರಿಂದ ಕೊಡಿಸ್ಬೇಕು? ಸ್ವಾತಿ ಮಾಲಿವಾಲ್ ಮನೆ ತಾನೇ ಆಗಿದ್ದಾರೆ. ಜನವರಿ ಫೆಬ್ರವರಿಲಿ ಆಗಿರೋದು, ಮಾರ್ಚ್ನಲ್ಲಿ ಅವರು ಅಧಿಕಾರ ತಗೊಂಡದ್ದು. ಈ ಕ್ರೈಸಿಸ್ ನಡೆದ ಸಂದರ್ಭದಲ್ಲಿ ಇಂಡಿಯಾದಲ್ಲೇ ಇರಲಿಲ್ಲ, ಭಾರತದಲ್ಲೇ ಇರಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗೆ ಬರೋಕ್ಕಿಂತ ಮುಂಚೆ ಈಕೆ ಬಂದವರು. ಯಾವ ಪ್ರತಿಭಟನೆಯಲ್ಲೂ ಪಾಲ್ಗೊಳ್ಳಲಿಲ್ಲ. ಸುನೀತಾ ಕೇಜ್ರಿವಾಲ್ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಇಷ್ಟು ವರ್ಷ ದುಡ್ದದ್ದು ಹೊರಟೋಯ್ತು. 2006ರಿಂದ ಇಲ್ಲಿವರೆಗೂ ದುಡ್ದದ್ದು ಯಾವುದೂ ನೆನಪಿಲ್ಲ. ಈಗ ನನ್ನ ಜೊತೆ ಇರಲಿಲ್ಲ ಅನ್ನೋದು ಮಾತ್ರ ಪ್ರಶ್ನೆ ಆಗಿದೆ ಇಲ್ಲಿ. ನೋಡಿ, ಒಬ್ಬಾಕೆ ತನ್ನ ಕೆಲಸವನ್ನು ಬಿಟ್ಟು ಬಂದಿದ್ದಾಳೆ, ಗಂಡ ಬೇರೆ ಡೈವೋರ್ಸ್ ಮಾಡಿದ್ದಾರೆ, ನವೀನ್ ಜೈಹಿಂದ್ ಅಂತೆ. ಆತ ಕೂಡ ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥನಾಗಿದ್ದಂಥ ಮನುಷ್ಯ. ನಿನ್ನೆ ಪತ್ರಿಕಾಗೋಷ್ಠಿ ಬೇರೆ ಮಾಡಿದ್ದಾಯಿತು ಗುರುವಾರ ದಿವಸ. ನನ್ನ ಮಾಜಿ ಪತ್ನಿಗೆ ಬೆದರಿಕೆ ಇದೆ, ಆಕೆಯನ್ನು ರಕ್ಷಣೆ ಮಾಡಬೇಕು ಅಂತ, ಯಾವುದೇ ಕಾರಣಕ್ಕೂ ಹಿಂಸರಿಬಾರ್ದು, ಹೋರಾಟ ಮಾಡಬೇಕು ಅಂತ ತನ್ನ ಮಾಜಿ ಪತ್ನಿ ಬಗ್ಗೆ ಭಾಷಣ ಮಾಡಿದ್ದ, ಪತ್ರಿಕಾಗೋಷ್ಠಿ ಮಾಡಿದ್ದ. ಯಾರೂ ಪಬ್ಲಿಷ್ ಮಾಡಲಿಲ್ಲ ಅದನ್ನ ಚಾನಲ್ನವರು, ಏಕೆಂದರೆ 550 ಕೋಟಿ ರೂಪಾಯಿ ಬಂಡವಾಳವನ್ನು, ಬಜೆಟನ್ನು ದಿಲ್ಲಿಯ ಚಾನಲ್ಗಳಿಗೆ ಮೀಸಲಿಟ್ಟಿದೆ ಆಮ್ ಆದ್ಮಿ ಸರ್ಕಾರ. ಹೀಗಾಗಿ ಅವ್ರಿಗೆ ಎಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮಾರಕವಾಗಿ ಬಿಡ್ತೋ, ಬಾಧೆ ಮಾಡುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಈ ನವೀನ್ ಜೈಹಿಂದ್ನ ಸಂದರ್ಶನವನ್ನು ಎಲ್ಲಿಯೂ ಹಾಕಲಿಲ್ಲ. ಆದರೆ ಈಕೆ ಸ್ವಾತಿ ಮಾಲಿವಾಲ್ ಹೇಳ್ತಾರೆ, ಇಷ್ಟು ವರ್ಷ ದುಡ್ಕೊಂಬಂದೆ ನಾನು, ಪಕ್ಷಕ್ಕಾಗಿ ಇನ್ನಿಲ್ಲದ ಕೆಲಸಗಳನ್ನು ಮಾಡಿದ್ದೇನೆ, ಇವರು ಹೋರಾಟದಲ್ಲಿ ಜೊತೆಗಿದ್ದೇನೆ, ಕಷ್ಟ ಸುಖಗಳಲ್ಲಿ ಜೊತೆಗಿದ್ದೇನೆ. ಈಗ ಇದ್ದಕ್ಕಿದ್ದ ಹಾಗೆ ಒಬ್ಬ ಆಪ್ತ ಸಹಾಯಕ ನಿಂತು ಹೊಡೆಸ್ತಾರೆ. ಅದಾದ ಮೇಲೆ ಆತನಿಗೆ ಗದರಿ ಸರಿ ಮಾಡ್ತಾರೆ ಅಂತ ನಾನು ಪರಿಭಾವಿಸಿದ್ದೆ, ಪಂಚಾಯಿತಿ ಮಾಡಿ ಸರಿ ಓಡಿಸ್ತಾರೆ ಅಂತ. ಆದರೆ ಇವರು ಮಾರನೇ ದಿವಸ ಆತನನ್ನು ಕಾರಿನಲ್ಲಿ ಕರ್ಕೊಂಡು ಲಕ್ನೋಗೆ ಹೋಗ್ತಾರೆ. ಆವಾಗ ನನಗೆ ಗೊತ್ತಾಗತ್ತೆ, ಹಾಗಾದರೆ ನನ್ನನ್ನು ಯಾವ ರೀತಿ ಉಳಿದ ಎಲ್ಲರೂ ಪ್ರಶಾಂತ್ ಭೂಷಣ್ನಿಂದ ಹಿಡಿದು ಕುಮಾರ್ ವಿಶ್ವಾಸ್ನಿಂದ ಹಿಡಿದು ಎಲ್ಲರೂ ಹೊರಗೆ ಹಾಕಿದ್ರು, ಅದೇ ಸ್ಥಾನದಲ್ಲಿ ಅರವಿಂದ್ ಕೇಜ್ರಿವಾಲ್ ನನ್ನ ಇಟ್ಟಿದ್ದಾರೆ. ನಾನೀಗ ದಮನಿತೆ, ಶೋಷಿತೆ, ನಾನು ಧ್ವನಿಯನ್ನು ಎತ್ತಲಿಲ್ಲ. ಆದರೆ 9 ವರ್ಷ ಮಹಿಳೆಯರಿಗೆ ಯಾರಿಗೆ ಧ್ವನಿ ಎತ್ತು ಅಂತ ಮಹಿಳಾ ಆಯೋಗದಲ್ಲಿ ಹೇಳ್ತಿದ್ದೆ, ಅದಕ್ಕೆ ವ್ಯತಿರಿಕ್ತವಾಗಿ ವೈರುಧ್ಯವಾಗಿ ಬದುಕನ್ನು ಮಾಡಿದ ಹಾಗೆ ಆಗುತ್ತೆ. ಆದ್ದರಿಂದ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಎಷ್ಟು ದಿವಸ? 2 ದಿವಸ ಆಗಿ 3ನೇ ದಿವಸಕ್ಕೆ. ಯಾವಾಗ ಕಂಪ್ಲೇಂಟ್ ಕೊಟ್ಟದ್ದು? ಕಾರಿನಲ್ಲಿ ಒಂದು ಕಡೆ ಸಂಜಯ್ ಸಿಂಗ್, ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಇದ್ದು, ಮಧ್ಯದಲ್ಲಿ ಪ್ರಭೃತಿ ಕೂತಿರ್ತಾನೆ ಬಿಭವ್ ಕುಮಾರ್, ಗೂಂಡಾ ರೌಡಿ. ನೀವು ಕೂಗಾಡಿದ್ದು ವಿಡಿಯೋ ವೈರಲ್ ಆಗಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಒಬ್ಬ ವ್ಯಕ್ತಿ ತಾನೇ ಥಳಿಸ್ತಾನೆ, ಬಿಭವ್ ಕುಮಾರ್ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಅದಾದಮೇಲೆ ತಾನೇ ವಿಡಿಯೋ ಮೊಬೈಲ್ ಹಿಡ್ಕೊಂಡು ಎಲ್ಲ ಕಡೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಭದ್ರತಾ ಸಿಬ್ಬಂದಿನ ಕರೀತಾನೆ, ಹೊರಗಡೆ ಹಾಕಿ ಅಂತಾನೆ, ಅವ್ರು ನನ್ನ ಜೊತೆ ಮಾತಾಡೋ ಹಾಗೆ ಮಾಡ್ತಾರೆ.
ಅವಾಗ ನೀವು ಅಸಭ್ಯವಾಗಿ ಮಾತನಾಡಿದ್ದೀರಲ್ಲ. ಹೌದು, ಒಬ್ಬ ಹೆಣ್ಮಗಳು ಅಸಭ್ಯವಾಗಿ ಯಾವಾಗ ಮಾತಾಡ್ತಾಳೆ? ಅವಳ ಮೇಲೆ ದಾಳಿ ಆದಾಗ ಯಾರು ಆಕೆಯನ್ನು ರಕ್ಷಣೆ ಮಾಡದೇ ಇದ್ದಾಗ ಕೂಗಾಡ್ತಾಳೆ. ಸ್ವಾಭಾವಿಕವಾಗಿ ನಾನು ಕೂಗಾಡಿದ್ದೇನೆ ಅಂತ ಹೇಳ್ತಾಳೆ. ಸರಿ ಅನ್ನಿಸ್ತು, ನಾನು ತಪ್ಪಂತ ಏನು ಅನ್ನಿಸ್ತಿಲ್ಲ. ಯಾಕಂದರೆ ಯಾರು ಆ ರೀತಿ ಏಟನ್ನು ತಿಂದಿರ್ತಾರೋ ಅವ್ರ ಒಳಗಡೆ ರಕ್ತ ಕುದೀತಾ ಇರುತ್ತೆ. ಅದಕ್ಕೆ ಸುಸಂಸ್ಕೃತ ಭಾಷೆಯಲ್ಲಿ ಸಂಯಮದಿಂದ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯ ತನ್ನ ಇದನ್ನು ಭ್ರಮಣೆಗೆ ಒಳಗಾಗ್ಬಿಡ್ತಾನೆ, ಬುದ್ಧಿ ಭ್ರಮಣೆಗೆ ಒಳಗಾಗ್ತಾನೆ, ಸಮಚಿತ್ತವನ್ನು ಕಳ್ಕೊತಾನೆ, ಕಿರ್ಚಾಡಬೇಕಾಗತ್ತೆ. ಕಿರ್ಚಾಡಿದ್ದೇನೆ, ಸ್ವಾಭಾವಿಕವಾಗಿ ಮಾಡಿದ್ದಂಥದ್ದು. ನನಗೆ ನಮ್ಮದೇ ಪಕ್ಷದವರು ನನ್ನ ವಿರೋಧಿಗಳಾಗಿದ್ದಾರೆ. ಈಗ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅಘೋಷಿತವಾಗಿ. ಏನಂತ? ಯಾರೂ ನನ್ನ ಸಂಪರ್ಕದಲ್ಲಿ ಇರಕೂಡದು, ಯಾರೂ ನನಗೆ ಫೋನ್ ಮಾಡಬಾರದು, ನನ್ನ ಜೊತೆ ಯಾರೂ ಒಡನಾಟ ಇಟ್ಕೋಬಾರ್ದು. ನೋಡಿ, ಸಂಜಯ್ ಸಿಂಗ್ ಮಾರನೇ ದಿವಸ ಗಲಾಟೆ ಆದ ಮಾರನೇ ದಿವಸ ಬರ್ತಾರೆ, ಮನೆಗೆ ಬಂದು ಮಾತಾಡ್ತಾರೆ. ಬಂದ ಮೇಲೆ ಸರಿ ಮಾಡ್ತೀನಿ, ನಾನೆಲ್ಲ ಮಾತಾಡ್ತೀನಿ ಅರವಿಂದ್ ಜಿ ಹತ್ರ ಅಂತ ಹೇಳ್ತಾರೆ. ನೋಡಿದರೆ ಅವರೇ ಪಕ್ಕದಲ್ಲಿ ಕೂಡ್ಸ್ಕೊಂಡು ಆತನ ಕರ್ಕೊಂಡು ಹೋದರು ಅಂತ ಹೇಳ್ತಾರೆ ಸ್ವಾತಿ ಮಾಲಿವಾಲ್. ಅರವಿಂದ್ ಕೇಜ್ರಿವಾಲ್ ಎಂಥ ದುಷ್ಟ, ಎಂಥ ನೀಚ ಅನ್ನುವುದನ್ನು ಈಕೆಯ ಬಾಯಿಯಲ್ಲಿ ಕೇಳಬೇಕು. ANI ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸ್ಮಿತಾ ಪ್ರಕಾಶ್ ಅಂತೇಳಿ, ತುಂಬ ಚೆನ್ನಾಗಿ ಸಂದರ್ಶನ ಮಾಡ್ತಾರೆ ಅವರು ಸುದೀರ್ಘವಾದ ಸಂದರ್ಶನ ಮಾಡಿದ್ದಾರೆ. ಹಾಗಂತ ನಿಮಗೆ ಯಾವುದೋ ಗೊತ್ತಿರಲಾರ್ದಂಥ ವಿಚಾರವನ್ನು ಹೇಳಿಬಿಟ್ಟಿದ್ದಾರೆ ಹಾಗೆಲ್ಲ ನೀವೇನು ಪರಿಭಾವಿಸಬೇಕಾಗಿಲ್ಲ. ನಿಮಗೆ ಗೊತ್ತಿರುವ, ಯಾಕೆಂದರೆ ನಾವು ಸುಮಾರು ಇದ್ರ ಕುರಿತಾಗಿ ಒಂದು 10-12 ವಿಡಿಯೋ ಮಾಡಿಬಿಟ್ಟಿದ್ದೀವಿ, ಎಲ್ಲ ವಿಷಯಗಳನ್ನ ಹೇಳಿದ್ದೀವಿ. ಅದನ್ನೇ ಅವ್ರ ಬಾಯಲ್ಲಿ ಕೇಳಿದಾಗ ನಿಮಗೆ ಹೆಚ್ಚು ತಥ್ಯ ಅಂತ ಅನಿಸುತ್ತೆ. ಅಷ್ಟು ಡಿಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಬೇರೆ ಏನು ಬೇಕಾದರೂ ಬಿಡ್ತೀನಿ, ಆದರೆ ಈ ಕೇಸಲ್ಲಿ ಹೋರಾಟ ಮಾಡಿ ಬಿಭವ್ ಕುಮಾರ್ಗೆ ಶಿಕ್ಷೆ ಆಗುವವರೆಗೂ ಸುಮ್ಮನೆ ಇರೋದಿಲ್ಲ. ಆತ ಎಲ್ಲ ಸಾಕ್ಷ್ಯಾಧಾರಗಳನ್ನು ಹಾಳು ಮಾಡಿದ್ದಾನೆ. CCTV ಫುಟೇಜ್ ಹಾಳು ಮಾಡಿದ್ದಾನೆ, ಮೊಬೈಲ್ನಲ್ಲಿ ಸುಳ್ಳು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ, ನಾನು ಮಾತಾಡಿದ್ದನ್ನು ವಿಚಿತ್ರವಾಗಿ ವಿಕೃತವಾಗಿ ಅಂತ ತೋರಿಸುವ ಪ್ರಯತ್ನ ಮಾಡಿದ್ದಾನೆ, DVR ಮೇವನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ ಮೇಲೆಯೂ ನನ್ನ ಹತ್ರ ವೈದ್ಯಕೀಯ ಸರ್ಟಿಫಿಕೇಟ್ಗಳಿದ್ದಾವೆ, ಪ್ರೈಮಾ ಫಸಿ ಇದೆ, ಎದುರುಗಡೆ ಇರುವಂಥ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾರೆ ಅವರು. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತಮಗೆ ಈಗಾಗಲೇ ಹೇಳಿದಾಗೆ ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.